ರೈತರಿಗೆ ಕಣ್ಣೀರ್ ಹಾಕ್ತಾರೆ, ನಿಜವಾಗ್ಲೂ ಉದ್ಧಾರ ಆಗ್ತಾರ ಅವರೆಲ್ಲ. ದೇವಾ ನೀನಿಲ್ಲಿ ಶರಣಾಗಿ ಹೇಯ, ನಮ್ಮನ್ನೊಳಿಸೋನೆ ನೀನಿಲ್ಲಿ ಹೇಯ. ಸತ್ಯ ಸಾಯುತ್ತಿದೆ, ಧರ್ಮ ಬೀಳುತ್ತಿದೆ, ಇದನ್ನೊಳಿಸೋನು ನೀನಲ್ಲವಾ, ನಮ್ಮ ಕಾಯೋನು ನೀನಲ್ಲವಾ. ಬರೀಲಿ. ಇವತ್ತು ನಮ್ಮ ಹುಬ್ಬಳ್ಳಿ ತಾಲೂಕಿನಿಂದ ಸುಮಾರು 30-32 ಹಳ್ಳಿಯಿಂದ ರೈತರು ಇಲ್ಲಿ ಆಗಮಿಸಿ ನಮ್ಮ ಹೆಸ್ಕಾಂ ಕಚೇರಿ ಮುತ್ತಿಗೆಯನ್ನು ಹಾಕಿದ್ವಿ. ಕಾರಣ ಏನು ಅಂತಂದ್ರೆ, ಇವತ್ತು ರೈತರಿಗೆ ಕೊಡ್ತಕ್ಕಂತ ಪಂಪ್ಸೆಟ್ ವಿದ್ಯುತ್ ಅನ್ನ ಅದರಲ್ಲಿ ಕಡಿತ ಮಾಡಿ ರೈತರಿಗೆ ಸುಮಾರು 7 ತಾಸು ವಿದ್ಯುತ್ ಅನ್ನ ಕೊಡಬೇಕಂತ ಸರ್ಕಾರ ಮಾಡಿದ್ರು ಕೂಡ ಇಲ್ಲಿ ನಮಗ್ ಸಿಗ್ತಾ ಇರೋದು ಬರೀ 3-4 ತಾಸು ಅಷ್ಟೇ ಸಿಗ್ತಾ ಇತ್ತು. ಅದಕ್ಕೆ ಸಾಕಷ್ಟು ಬಾರಿ ನಾವು ಇವರಿಗೆ ಮನವಿಯನ್ನ ಕೊಟ್ಟು ಅವರಿಗೆ ವಿನಂತಿ ಮಾಡ್ಕೊಂಡಿದ್ವಿ. ಆದ್ರೂ ಕೂಡ ಇವತ್ತು ಬಹಳ ಒಂದು ಉಗ್ರ ರೀತಿಯಲ್ಲಿ ಸುಮಾರು ಒಂದು 50 ಟ್ರ್ಯಾಕ್ಟರ್ನಲ್ಲಿ ಜನ ಬಂದು ಮತ್ತು ತಮ್ಮ ಎತ್ತು ಕತ್ತೆಗಳನ್ನ ತಂದು ಕೂಡ ಎತ್ತುಗಳನ್ನು ಚಕ್ಕಡಿಗಳನ್ನು ಕೂಡ ತಂದು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ವಿ. ರೈತರು ಯಾರಾದರೂ ಏನಾದರೂ ಗಲಾಟೆ ಮಾಡುವ ಜನರಲ್ಲ. ಆತನ ಮನೆಗೆ ಹೋಗಿ ಲಿಂಗ ಪೂಜೆ ಕೈಗೊಂಡು ದಾಸೋಹ ಸ್ವೀಕರಿಸಿದ ಗುರುವಿನ ಜೀವನ ಪಾವನ ನೋಡ ನಮ್ಮ ಕೂಡಲ ಸಂಗಮ ದೇವರು. ಹೌದು, ಹುಬ್ಳಿ ಗ್ರಾಮಾಂತರದ ಕೆಲವು ಗ್ರಾಮಗಳ ರೈತರುಗಳು ಬಂದು ಪರ್ಟಿಕ್ಯುಲರ್ಲಿ ಇದು ಪವರ್ ಸಪ್ಲೈ ಬಗ್ಗೆ ಒಂದು ಪ್ರತಿಭಟನೆ ಮಾಡಿದ್ರು. ಅಂದ್ರೆ ಅವ್ರಿಗೆ ನಿರಂತರ ಇದು ಬೇಕು, ಮತ್ತೆ ಏನು ಸರ್ಕಾರದಿಂದ ನಿಗದಿಯಾಗಿರ್ತಕ್ಕಂಥ 7 hours 3 ಫೇಸ್ ಕರೆಂಟ್ ಬೇಕು ಅಂತ ಹೇಳಿ ಎಲ್ಲ ಕೇಳಿದ್ರು. ಅದಕ್ಕೆಲ್ಲ KB ಇಲ್ಲಿಯ ಹೆಸ್ಕಾಂ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ. ನಮ್ಮ ಹೆಸರು ದೀಪಕ್ ಮತ್ತು ಮುಖ್ಯ ಇಂಜಿನಿಯರ್ ಹೆಸ್ಕಾಂ ಹುಬ್ಬಳ್ಳಿ. ಮುಂದೆ ಇದು ಆಗದಿದ್ದಾಗ ನಾನು ಇದು ಎಚ್ಚರಿಕೆ ಕೊಟ್ಟಿದ್ದೆ ನಮ್ಮ ಆಫೀಸರ್ಸ್ಗಳಿಗೂ. ಇನ್ನು ಮುಂದೆ ಏನಿದ್ರು ನನ್ನ ಫೋನ್ ನಂಬರ್ ಸಹಿತ ಕೊಟ್ಟಿದ್ದೇನೆ ನಮ್ಮ ಇವರಿಗೆ. ಏನಿದ್ರೆ ನೇರವಾಗಿ ಮಾತಾಡ್ರಿ, ಏನಾದ್ರು ಇದ್ರೆ ಹಾಕ್ರಿ, ವಾಟ್ಸಪ್ ಇದೆ, ಗ್ರೂಪ್ ಇದೆ. ಆಮೇಲೆ ಪ್ರತಿ ತಿಂಗಳ 3ನೇ ಶನಿವಾರ 3 ಗಂಟೆಗೆ ಅದು ರಜೆ ಇದ್ರೆ ನೆಕ್ಸ್ಟ್ ಸೋಮವಾರ ಮಾಡ್ತೇವೆ ಇಲ್ಲಿ ಅಲ್ಲಿ AW ಆಫೀಸ್ ಸಬ್ ಡಿವಿಷನ್ ಉಪವಿಭಾಗ ಕಚೇರಿಯಲ್ಲಿ. ಅವಾಗ ಸಾಧ್ಯವಾದಷ್ಟು ಜನ ಬರ್ರಿ, ಅದು ಅಥವಾ ಎಲ್ಲ ರಿಪ್ರೆಸೆಂಟೇಷನ್ ತಗೊಂಡು ಒಬ್ರು ಬಂದು ಅಡ್ಡಿಲ್ಲ ಅಂತ ಹೇಳಂತವ್ರಿಗೆ ಎಲ್ಲರಿಗೂ ಮನವರಿಕೆ ಮಾಡಿದ್ದೇವೆ. ಖಂಡಿತವಾಗಿ ಮುಂದಿನ ದಿವಸ ಇನ್ನೂ ಒಳ್ಳೆ ಕೆಲಸ ಮಾಡೋರಿಗೆ ರೈತ ಬಾಂಧವರಿಗೆ ನಮ್ದೆಲ್ಲ ರೀತಿಯ ಸಹಕಾರ ಕೊಡ್ತೀವಿ ನಮ್ಮ ಇಲಾಖೆ.